ಹಲೋ ಸ್ನೇಹಿತರೆ, ಯೂಟ್ಯೂಬಲ್ಲಿ ಜನ ನೀವು ಅಲ್ಲಿ ಇಲ್ಲಿ ವಿಡಿಯೋ ಎಲ್ಲ ನೋಡಿರ್ತೀರಿ. ಎಷ್ಟೋ ಜನ ಯೂಟ್ಯೂಬ್ನಿಂದ ಅಷ್ಟು ಗಳಿಸ್ಬೋದು, ಇಷ್ಟು ಗಳಿಸ್ಬೋದು, ದುಡ್ಡು ಎಷ್ಟು ಬೇಕಾದ್ರೂ ಗಳಿಸ್ಬೋದು ಅಂತ ಹೇಳ್ತಾರೆ. ಆ ರೀತಿ ಗಳಿಸ್ಬೋದು, ಇಲ್ಲ ಅಂತಲ್ಲ. ಗಳಿಸ್ಬೇಕು ಅಂದರೆ ಫಸ್ಟ್ ನೀವು ಒಂದು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೆಂಗೆ, ಎಡಿಟ್ ಮಾಡೋದು ಹೆಂಗೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಮೆಥಡ್ ಬೇಕು. ವ್ಯೂಸ್ ಬರಬೇಕಲ್ಲ, ಸಬ್ಸ್ಕ್ರೈಬರು, ವ್ಯೂಸು ಎಲ್ಲನೂ ಬರಬೇಕು. ಬರೀತ ಸುಮ್ಮನೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಯಾವುದೋ ವಿಡಿಯೋ ತಗೊಂಡಲ್ಲ ಹಾಕಿದ್ರಲ್ಲ, ಆ ಕೆಲಸ ಆಗಲ್ಲ. ಯೂಟ್ಯೂಬಲ್ಲಿ ಒಂದು ನಿಗದಿತ ಒಂದು ಪ್ರಯತ್ನ ಬೇಕು. ಆ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ನಿಮಗೆ ಈ ಒಂದು 2025 ಆಗಸ್ಟಲ್ಲಿ ಯೂಟ್ಯೂಬ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ಹೇಗೆ, ಯಾವ್ಯಾವ ಮೆಥಡಲ್ಲಿ ಅಪ್ಲೋಡ್ ಮಾಡಬೇಕು, ಏನೇನು ಹ್ಯಾಶ್ಟ್ಯಾಗ್ ಹಾಕಬೇಕು, ಯಾವ ರೀತಿ ಟೈಟಲ್ಸ್ ಹಾಕಬೇಕು, ಮತ್ತು ಅದಕ್ಕೆ ಡಿಸ್ಕ್ರಿಪ್ಷನ್ ಯಾವ ಥರ ಕೊಡಬೇಕು, ಎಲ್ಲ ಒಂದು 1 by 1 ಸ್ಟೆಪ್ ವಿತ್ ಕ್ಯಾಪ್ಷನ್ ಆ್ಯಡ್ ಮಾಡೋವರೆಗೂ ನಿಮ್ಮ ಒಂದು ಏನು ಯೂಟ್ಯೂಬ್ ಚಾನಲ್ಗೆ ಕ್ಯಾಪ್ಷನ್ ಅಂದರೆ ಲ್ಯಾಂಗ್ವೇಜ್ಗಳು ನೋಡಿದ್ರೆ ಹ್ಯಾಶ್ಟ್ಯಾಗ್ ಬರುತ್ತಲ್ಲ, ಆ ಥರ ಹ್ಯಾಶ್ ಅಂದಲ್ಲ, ಕ್ಯಾಪ್ಷನ್ ಕೆಳಗಡೆ ಸಬ್ ಟೈಟಲ್ ಬರುತ್ತಲ್ಲ, ಆ ಥರ ಸಬ್ ಟೈಟಲ್ಗಳು ಬರೋವರೆಗೂ ಪರ್ಫೆಕ್ಟಾಗಿ ಈ ಒಂದು ಆಗಸ್ಟಲ್ಲಿ ಅಪ್ಲೋಡ್ ಮಾಡೋ ಮೆಥಡನ್ನು ನಾನು ನಿಮ್ಗೆ ಇವತ್ತು 1 by 1 ಸ್ಟೆಪ್ ಮೂಲಕ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಅದನ್ನು ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀಕಾಂತ್. ಯಾರ್ಯಾರಿಗೆ ನನ್ನ ಒಂದು ಈ ಚಾನಲ್ನನ್ನು ನೋಡ್ತಾ ಇದ್ರು ಅವರು ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹಳೆಬ್ರು ಯಾರು ಸಬ್ಸ್ಕ್ರೈಬರ್ ಆದವ್ರು ಇದ್ದೀರೋ ಅವರೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಈ ಒಂದು ಪುಟ್ಟ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾಕಂದರೆ ಮಿಸ್ ಮಾಡಿದರೆ ನಿಮಗೆ ಯಾವುದೇ ಸ್ಟೆಪ್ಪುಗಳು ಸಿಗಲ್ಲ. ಆದ ಕಾರಣದಿಂದ ನೀವು ಕಂಟಿನ್ಯೂಸ್ ಆಗಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ ನೀವು ಕೂಡ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪರ್ಫೆಕ್ಟಾಗಿ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ, ಬನ್ನಿ. ಈ ರೀತಿಯಾಗಿ ನಾನೀಗ ನನ್ನ ಸಿಸ್ಟಮ್ನ ಮುಂಭಾಗದಲ್ಲಿ ಇದ್ದೇನೆ. ನನ್ನ ಸಿಸ್ಟಮ್ನ ನೀವು ಉಪಯೋಗಿಸ್ಕೊಂಡಿದ್ದೀನಿ. ಏನಪ್ಪ ಅಂದ್ರೆ ಫಸ್ಟ್ ನಾವು ನಮಗೆ ಬೇಕಾದಂಥ ರಾ ಫೈಲನ್ನು ಅಪ್ಲೋಡ್ ಮಾಡೋದಲ್ಲ, ನಮಗೆ ಬೇಕಾದಂಥ ವಿಡಿಯೋವನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲ ಎಡಿಟ್ ಏನೇನು ಬೇಕು ಮಾಡ್ಕೋಬೇಕು, ಏನೇನು ಕಂಟೆಂಟ್ ಸೇರಿಸ್ಬೇಕು ಅಂತ ಈ ರೀತಿ ಎಲ್ಲ ಕಚ್ಚಾ ಕಂಟೆಂಟ್ಗಳನ್ನು ಸೇರಿಸ್ಕೊಂಡು ಒಂದು ಫುಲ್ ವಿಡಿಯೋನ ನಾವು ಎಡಿಟ್ ಮಾಡ್ಕೋಬೇಕು. ನಾ ಈಗ ಮಾಡಿದ್ದೀನಲ್ಲ, ಈ ರೀತಿ ಒಂದು ಪರ್ಫೆಕ್ಟ್ ಆದ ವಿಡಿಯೋವನ್ನು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಳ್ಳೋಕೆ ನೀವು ಆ ನಂತರ ಏನು ರೆಡಿ ಮಾಡ್ತೀವಲ್ಲ, ಈಗ ನೋಡಿ ನಾನು ಈಗ ಅಡಾಬ್ ಪ್ರೀಮಿಯರ್ ಪ್ರೋದಲ್ಲಿ ಎಡಿಟ್ ಮಾಡ್ತೀನಿ. ಈ ರೀತಿ ನೀವು ಕೂಡ ನಿಮಗೆ ಬೇಕಾದಂಥ ರೀತಿಯಲ್ಲಿ ಒಂದು ಉತ್ತಮವಾದ ವಿಡಿಯೋವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ. ಕಚ್ಚಾ ರಾ ಅನ್ನು ಯಾವಾಗೂ ಅಪ್ಲೋಡ್ ಮಾಡಿಬಿಡಿ. ಈಗ ನೋಡಿ ನಾನು ಈ ರೀತಿಯಾಗಿ ಇಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ, ಕಾಣ್ತಾ ಇದೆಯಲ್ಲ. ಈ ರೀತಿಯಾಗಿ ನಾನು ಅಪ್ಲೋಡ್ ಮಾಡಿ ಅಂದರೆ ಎಕ್ಸ್ಪೋರ್ಟ್ ಮಾಡಿ ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಕೆಲಸ ಆಯಿತು. ವಿಡಿಯೋ ಆದಮೇಲೆ ಫೋಟೋಶಾಪಲ್ಲಿ ನಿಮಗೆ ಒಂದು ಉತ್ತಮ ರೀತಿಯ ಥಂಬ್ನೇಲ್ ರೆಡಿ ಮಾಡ್ಕೊಳ್ಬೇಕು. ಥಂಬ್ನೇಲ್ ಮಾಡೋದು ಹೇಗೆ ಅಂತ ನನ್ನ ವಿಡಿಯೋದಲ್ಲಿದೆ, ಹಿಂದಿನ ವಿಡಿಯೋಗಳಿದ್ದೆಲ್ಲ ನೋಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಬೇಕಾದಂಥ ಒಂದು ಪರ್ಫೆಕ್ಟ್ ಆದ ಸೈಜಲ್ಲಿ ಒಂದು ಉತ್ತಮವಾದ ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ ನಂತರ ಚಾನಲ್ಗೆ ಹಾಕುವಂಥ ಹೆಡ್ಲೈನ್ಸ್ಗಳು, ಡಿಸ್ಕ್ರಿಪ್ಷನ್ನನ್ನು ಈ ರೀತಿಯಾಗಿ ನೀವು ಬರೆದು ಕ್ರಿಯೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಫಸ್ಟ್ ನಾನು ನೋಡಿ ಆಲ್ರೆಡಿ ಫಸ್ಟ್ ಲೈನ್ ಇಟ್ಟಿದ್ದೀನಿ, ಅದನ್ನ ಹೆಡ್ಲೈನ್ಸ್ ಇಟ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲ ಡಿಸ್ಕ್ರಿಪ್ಷನ್ನು, ಆಮೇಲೆ ಎಲ್ಲ ಕಾಪಿ ಮಾಡಿ ಅಲ್ಲಿ ಹಾಕ್ತೀನಿ ಅಪ್ಲೋಡ್ ಆಗಬೇಕಾದ್ರೆ. ಓಕೆನಾ? ಅಷ್ಟು ಆಯಿತು. ಆದ ನಂತರ ನಾನೀಗ ನನ್ನ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ತೀನಿ. ಇದು ಕ್ರೋಮ್ ಬ್ರೌಸರೆಲ್ಲ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿದಾಗ ನೀವು ಫಸ್ಟ್ ಏನು ಮಾಡಬೇಕು, ಸರ್ಚ್ ಬಾರಲ್ಲಿ ಕ್ರೋಮ್ ಓಪನ್ ಆದಾಗ YT ಸ್ಟುಡಿಯೋ ಅಂತ ನೀವು ಟೈಪ್ ಮಾಡಬೇಕು. ಆ ಟೈಪ್ ಮಾಡಿದಾಗ ಅಲ್ಲಿ ಯೂಟ್ಯೂಬ್ದು ಬರುತ್ತೆ, ಅಂದರೆ ಅವ್ರದ್ದು ಫಸ್ಟ್ ಪೇಜ್ ಬರುತ್ತೆ. ನೀವು ಓಪನ್ ಮಾಡಿದಾಗ ನಿಮ್ಮದು ಈ ರೀತಿ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ಟುಡಿಯೋ ಓಪನ್ ಆದಾಗ ನಿಮ್ಮ ಅಕೌಂಟ್, ಯಾವ ಅಕೌಂಟ್ಗೆ ನೀವು ಲಾಗಿನ್ ಆಗಿದ್ರೆ ನಿಮ್ಮ ಚಾನಲ್ ಯಾವ ಚಾನಲಲ್ಲಿ ಇದೆಯಲ್ಲ, ಯಾವ ಚಾನಲ್ ನಿಮ್ಮದು ಇದೆ ಅನ್ನೋದನ್ನು ಫಸ್ಟ್ ಚೂಸ್ ಮಾಡ್ಕೊಳ್ಬೇಕು. ಯಾವ ಚಾನಲ್ ಇದೆ ನಿಮ್ದು ಅನ್ನೋದು ಬೇಕಾಬಿಟ್ಟು ಅಪ್ಲೋಡ್ ಮಾಡುವಂಥದ್ದಲ್ಲ. ನಿಮಗೆ ಯಾವ ಚಾನಲ್ ಇದೆ ಅದು ಪರ್ಫೆಕ್ಟಾಗಿ ನೋಡಿ ಇಟ್ಕೊಳ್ಳಿ.
ಅದನ್ನು ಈ ರೀತಿಯಾಗಿ YT ಸ್ಟುಡಿಯೋದಲ್ಲಿ ಓಪನ್ ಮಾಡಿ ಇಟ್ಕೊಳ್ಳಿ. ಇದು YT ಸ್ಟುಡಿಯೋದ ಮೇನ್ ಪೇಜು. ಇಲ್ಲಿ ಮೇಲೆ ಏನು ಏರೋ ಮಾರ್ಕ್ ಇದೆ, ಒಂದು ಕಡೆ ಲೈವ್ ಇದೆ, ಇನ್ನೊಂದು ಕಡೆ ಪೋಸ್ಟ್, ಯಾವ್ದು ಕ್ರಿಯೇಟ್ ಪೋಸ್ಟ್ ಮಾಡಲಿಕ್ಕೆ ಇಷ್ಟು 3 ಆಪ್ಷನ್ಗಳು ಬರುತ್ತೆ. ಈ ಆಪ್ಷನ್ನಲ್ಲಿ ನೀವು ಫಸ್ಟ್ ಈ ರೀತಿನೂ ಬರುತ್ತೆ. ನೀವು ಕ್ರೋಮ್ ಯಾರು ಮುಂಚೆ ಲಾಗಿನ್ ಆಗಿದ್ದಿದ್ರೆ ಅಥವಾ ನಿಮ್ದು ಚಾನಲ್ ಇದ್ದು ಲಾಗಿನ್ ಸ್ಟುಡಿಯೋ ಲಾಗಿನ್ ಇದೆ, ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೀವು ರಿಟರ್ನ್ ಸ್ಟುಡಿಯೋ ಅಂತ ಕೊಟ್ಟರೆ ಸೇಮ್ ನಾನೇನು ಈಗ ಓಪನ್ ಮಾಡಿದ್ದೀನಲ್ಲ, ಫಸ್ಟ್ ಓಪನ್ ಮಾಡಿ ತೋರಿಸಿದ್ನಲ್ಲ, ಅದೇ ರೀತಿ ಇಲ್ಲಿ ಕೂಡ ಸೇಮ್ ಓಪನ್ ಆಗುತ್ತೆ. ಓಕೆನಾ? ಡೈರೆಕ್ಟ್ YT ಸ್ಟುಡಿಯೋ ಅಂತ ಹೋಗಿ ಓಪನ್ ಮಾಡಿದ್ರು ಹಿಂಗೆ ಓಪನ್ ಆಗುತ್ತೆ. ನೀವೇನಾದ್ರು ಮುಂಚೆ ಓಪನ್ ಆಗಿದ್ರೆ ಆ ರೀತಿ ಓಪನ್ ಆಗುತ್ತೆ. ನೀವು ಈ ಒಂದು ಪೇಜ್ಗೆ ಬನ್ನಿ, ಅಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇನ್ನೊಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವಿಡಿಯೋ ಫೈಲ್ ಅಪ್ಲೋಡ್ ಬರುತ್ತೆ. ನೀವು ಇಲ್ಲಿ 2 ರೀತಿಯಿಂದ ಮಾಡ್ಬೋದು. ನಿಮ್ಮದು ಸೆಲೆಕ್ಟೆಡ್ ವಿಡಿಯೋನ ಇಲ್ಲಿ ಏನಿದೆಯಲ್ಲ ಸೆಲೆಕ್ಟ್ ಫೈಲ್ ಮೇಲೆ ಕೊಟ್ಟು ಯಾವ ಫೈಲು ಅಂತ ಸೆಲೆಕ್ಟ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ಳಿ, ಎಲ್ಲಿದೆ ಅಂತೇಳಿ ಓಪನ್ ಮಾಡಿ. ನೀವು ಅಪ್ಲೋಡ್ ಮಾಡಬೇಕಾದಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿದೆಯಲ್ಲ ನಂದು, ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಕೊಟ್ಟರೆ ಡೈರೆಕ್ಟ್ ಬಂದು ಇಲ್ಲಿ ಸೆಲೆಕ್ಟ್ ಫೈಲ್ ಅಥವಾ ಆ ಪೇಜಲ್ಲಿ ಕೂತ್ಕೊಳ್ಳುತ್ತೆ, ಇದರಲ್ಲಿ ಕೂತ್ಕೊಳ್ಳುತ್ತೆ. ಇನ್ನೊಂದು ರೀತಿ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಮಾಡಿದಾಗ ನಿಮ್ಮದು ವಿಡಿಯೋ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಆ ವಿಡಿಯೋನ ಡೈರೆಕ್ಟಾಗಿ ಡ್ರ್ಯಾಗ್ ಮಾಡೋದ್ರಿಂದಲೂ ಡ್ರ್ಯಾಗ್ ಮಾಡ್ಕೊಬಂದು ಆ ಪ್ಲೇಸಲ್ಲಿ ನೀವು ಬಿಟ್ಟರೆ ಅದು ಆಟೋಮೆಟಿಕ್ಲಿ ವಿಡಿಯೋವನ್ನು ತೊಗೊಂಡು ಅಪ್ಲೋಡಿಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾನು ಇದಕ್ಕೆ ಕಾಪಿ ಮಾಡಿ ಅಲ್ಲಿ ಬಿಡ್ತಾ ಇದ್ದೀನಿ, ತೊಗೊಳ್ತು ತಾನೆ. ಇವಾಗ ಸ್ಟಾರ್ಟು ಅಂದರೆ ಅಪ್ಲೋಡ್ ಆಗ್ತಾ ಇದೆ, ಕೆಳಗೆ ತೋರಿಸ್ತಾ ಇದೆ ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆಯಲ್ಲ. ಇವಾಗ ನೀವು ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತುಂಬ್ತಾ ಹೋಗ್ಬೇಕು, ಫಿಲಪ್ ಮಾಡಬೇಕು. ಡೈರೆಕ್ಟಾಗಿ ಸುಮ್ಮನೆ ಹಿಂಗೆ ಅಪ್ಲೋಡ್ ಮಾಡಿ ಬಿಡುವಂಥದ್ದಲ್ಲ. ಫಸ್ಟು ಟೈಟಲ್ ನೋಡಿ, ನಾನೀಗ ಆಲ್ರೆಡಿ ಒಂದು ನೋಟ್ ಪ್ಯಾಡಲ್ಲೇ ಟೈಟಲ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಟೈಟಲ್ಸ್ನ ಕಾಪಿ ಮಾಡ್ಕೊಳ್ತೀನಿ. ಇದನ್ನ ಕಾಪಿ ಮಾಡಿ ನಾನು ಈಗ ಏನು ಅಪ್ಲೋಡ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇದ್ರ ಮೇಲೆ ನೀವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನೀಗ ಪೇಸ್ಟ್ ಮಾಡ್ತೀನಿ. ನೋಡಿ, ಪೇಸ್ಟ್ ಆಗಿದೆ, ಬಂತು. ನಿಮ್ದು ಯಾವ್ದಾದ್ರು ವಿಡ್ IQ ಇದ್ರೆ ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಮ ಹೆಡ್ಲೈನ್ಸ್ ಅನ್ನೋದನ್ನು ತೋರಿಸುತ್ತೆ. ಏನಾದ್ರು ಚೇಂಜಸ್ ಮಾಡೋದಿದ್ರೆ ಮತ್ತು ಇಲ್ಲಿ ಮಾಡ್ಬೋದು. ಆಮೇಲೆ ಡಿಸ್ಕ್ರಿಪ್ಷನ್, ಇಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ. ಈ ಡಿಸ್ಕ್ರಿಪ್ಷನ್ ಜಾಗದಲ್ಲಿ ನೀವೇನು ಅಲ್ಲಿ ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಇದೆಲ್ಲಾನು ಕಾಪಿ ಮಾಡ್ಕೊ ಬರಬೇಕು. ಇಲ್ಲಿ Ctrl+A ಹೊಡೆದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ಈ ಒಂದು ಟೆಕ್ಸ್ಟನ್ನು ಕಾಪಿ ಮಾಡ್ಕೊಬಂದು ಡಿಸ್ಕ್ರಿಪ್ಷನ್ನಲ್ಲಿ ಪೇಸ್ಟ್ ಮಾಡಿ. ಏನು ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಇದು 5,000 ವರ್ಡ್ ಒಳಗಡೆನೇ ಇರಬೇಕು, ಜಾಸ್ತಿ ಇರಬಾರ್ದು. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನೆಲ್ಲ ಕಾಪಿ ಮಾಡಿದ್ದೀನಿ. ಟೋಟಲ್ ಎಷ್ಟು 2913 ವರ್ಡ್ಸ್ ಇದೆ. ಈ ರೀತಿ ಇಷ್ಟು 5,000 ಒಳಗೆ ನೀವು ಎಷ್ಟು ಬೇಕಾದ್ರೂ ಡಿಸ್ಕ್ರಿಪ್ಷನ್ ಹಾಕ್ಬೋದು, ಹ್ಯಾಶ್ಟ್ಯಾಗ್ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ನಿಮ್ಮದ ಒಂದು ಈ ಡಿಸ್ಕ್ರಿಪ್ಷನ್ನಲ್ಲಿ ಹ್ಯಾಶ್ಟ್ಯಾಗ್ಗಳಿರಬೇಕು. ಆಮೇಲೆ ಸ್ವಲ್ಪ ಅದ್ರ ಬಗ್ಗೆ ಆ ವಿಡಿಯೋ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಬರೆದಿರಬೇಕು. ಸೋಷಿಯಲ್ ಮೀಡಿಯಾ ಟ್ಯಾಗ್ಸ್ಗಳನ್ನು ಹಾಕಿರಬೇಕು. ಈಗ ಇಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಸಣ್ಣದೊಂದು ಡಿಸ್ಕ್ರಿಪ್ಷನ್ ಬರ್ದಿಲ್ಲ. ಇಲ್ಲಿ ನನ್ನ ಬೇರೆ ಬೇರೆ ಚಾನಲ್ಗಳ ಹೆಸರಿದೆ, ಎಟ್ ಸಿದ್ದಾಪುರ ಸಿರಿ ಅಂತಿದೆ. ಅದನ್ನು ನೀವು ಅಲ್ಲಿ ಎಟ್ ಹಾಕಿ ನಿಮ್ಮ ಚಾನಲ್ ಹೆಸರು ಬರೆದ್ರೆ ಆಟೋಮೆಟಿಕ್ಲಿ ಹೆಸರು ಬರುತ್ತೆ. ನೋಡಿ, ಈ ಥರ ಈ ರೀತಿ ನೀವು ಮಾಡೋದ್ರಿಂದ ಯಾರು ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದಾಗ ಆ ಒಂದು ಈಗ ಬ್ಲರ್ ಟೆಕ್ಸ್ಟ್ ಇದೆಯಲ್ಲ ಚಾನಲ್, ಈಗ ಸಿದ್ದಾಪುರ ಸಿರಿ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಯೂಟ್ಯೂಬ್ ಓಪನ್ ಆಗುತ್ತೆ, ಇನ್ನೊಂದು ಪೇಜಲ್ಲಿ ಓಪನ್ ಆಗುತ್ತೆ. ಇದೊಂದು ಈಜಿ ಮೆಥಡ್. ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ಈಗೆಲ್ಲ ಹಾಕಾಗಿದೆ, ಸೋಷಿಯಲ್ ಟ್ಯಾಗಿಂಗ್ ಆಗಿದೆ, ಆಮೇಲೆ ಏನೇನು ಐಟಮ್ ಬಳಸ್ತೀವಿ, ಹ್ಯಾಶ್ ಟ್ಯಾಗ್ಸ್ಗಳು ಎಲ್ಲವೂ ಹಾಕಿದ್ದೀವಿ. ಟೋಟಲಿ ಒಂದು ಪರ್ಫೆಕ್ಟ್ ಡಿಸ್ಕ್ರಿಪ್ಷನ್ ಆಗಿದೆ. ಓಕೆನಾ? ಆಮೇಲೆ ಅಪ್ಲೋಡ್ ಫೈಲು ಅಂದರೆ ನೀವು ಇಲ್ಲಿ ತಮ್ನೈಲ್ ಹಾಕಬೇಕು. ನಾನು ಆ ಫೋಟೋಶಾಪಲ್ಲಿ ಹೇಳಿದ್ನಲ್ಲ, ತಮ್ನೈಲ್ ಕ್ರಿಯೇಟ್ ಮಾಡಿಟ್ಕೊಳ್ಳಿ. ಆ ತಮ್ನೈಲನ್ನು ಇವಾಗ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಆಲ್ರೆಡಿ ಅಂತ ಒಂದು ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಒಂದು ಕ್ಲಿಕ್ ಮಾಡಿ ಓಪನ್ ಕೊಡಿ. ಈಗ ಅಪ್ಲೋಡ್ ಆಯಿತು, ತಮ್ನೈಲ್ ಬಂತು. ಓಕೆನಾ? ಈಗ ಆಗಿದೆ. ನೆಕ್ಸ್ಟ್ ಪ್ಲೇ ಲಿಸ್ಟ್. ನೀವು ಈ ಒಂದು ವಿಡಿಯೋನ ಯಾವ ಪ್ಲೇ ಲಿಸ್ಟಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀವಿ. ನಾನು ಇದನ್ನು ಲಾಗ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ಅದೇ ಕೊಡ್ತೀನಿ. ನೀವು ಯಾವ ರೀತಿ ಬೇಕು ಅಂತ ನಿಮ್ಮ ಒಂದು ಪ್ಲೇ ಲಿಸ್ಟನ್ನು ಮಾಡಿಟ್ಕೊಳ್ಳಿ. ಬಾಕಿ ಏನು ಚೇಂಜಸ್ ಬೇಡ, ಹಾಗೆ ಬನ್ನಿ. ಅಲ್ಟರ್ನೇಟಿವ್ ಕಂಟೆಂಟ್ ಅದಿದೆ, ನಂದು ಯಾವುದೇ ಅಲ್ಟರ್ನೇಟಿವ್ ಕಂಟೆಂಟ್ ಅಲ್ಲ, ನೋ ಅಂತ ಕೊಡ್ತೀನಿ. ಮತ್ತೇನು ಚೇಂಜಸ್ ಮಾಡಿಬಿಡಿ. ಓಕೆನಾ? ಇಷ್ಟು ಕೊಡಿ. ಲಾಸ್ಟಿಗೆ
ಟ್ಯಾಗ್, ಆ್ಯಡ್ ಟ್ಯಾಗ್. ಇವಾಗಲೇ ನೀವು ಟ್ಯಾಗ್ ಹಾಕಬೇಕಾಗುತ್ತೆ. ಈ ಟ್ಯಾಗನ್ನು ಜನರೇಟ್ ಮಾಡಲಿಕ್ಕೆ ಕೂಡ ಒಂದು ವೆಬ್ಸೈಟ್ ಇದೆ. ನಾನು ನಿಮ್ಗೆ ಇವತ್ತು ಆ ವೆಬ್ಸೈಟ್ನು ತೋರಿಸ್ಕೊಡ್ತೀನಿ. ಅಲ್ಲಿಂದ ನೀವು ಟ್ಯಾಗ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ನೀವು ಹಾಕ್ಬೋದು. ಓಕೆನಾ? ನೋಡಿ, ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಇವ್ಯಾವ ಟ್ಯಾಗ್ಗಳ ಹ್ಯಾಶ್ ಟ್ಯಾಗ್ಗಳನ್ನು ಹಾಕೋಕ್ಕಾಗಲ್ಲ. ಇಲ್ಲಿದು ಹ್ಯಾಶ್ ಟ್ಯಾಗಿಗೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಕ್ರಿಯೇಟ್ ಮಾಡಿದ್ದು, ನಾನು ಈ ಒಂದು ವಿಡಿಯೋದ ಒಂದಿಷ್ಟು ಅಕ್ಷರಗಳನ್ನು, ಅಂದರೆ ಹೆಡ್ಲೈನ್ಸ್ ಏನು ಹಾಕಿದ್ರು ಅದರ ಒಂದಿಷ್ಟು ಅಕ್ಷರಗಳನ್ನು ಕಾಪಿ ಮಾಡ್ಕೊಬರ್ತೀನಿ. ಕಾಪಿ ಮಾಡ್ಕೊಬಂದಾಗ ಈಗ ಒಂದು ಟ್ಯಾಗ್ ಜನರೇಟ್ ವೆಬ್ಸೈಟ್, ಅಂದರೆ ಇದರ ಹೆಸರು ಬಂದುಬಿಟ್ಟು ರ್ಯಾಪಿಡ್ ಟ್ಯಾಗ್ ಅಂತೇಳಿ. ನೀವು ರ್ಯಾಪಿಡ್ ಟ್ಯಾಗ್ ಅಂತ ಹೊಡೆದ್ರೆ ಯೂಟ್ಯೂಬಲ್ಲಿ ಬರುತ್ತೆ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ವೈರ್ಡ್ ಹೋಮ್ ಥಿಯೇಟರ್ ವೈರ್ಲೆಸ್ ಅಂತ ಇದೆ. ಇದು ಎಷ್ಟು ಮಟ್ಟಿಗೆ ಅದಕ್ಕೆ ಅರ್ಥ ಆಗುತ್ತೆ ಗೊತ್ತಾಗಲ್ಲ. ಅರ್ಥ ಆದರೆ ಪರ್ಫೆಕ್ಟ್ ಆದ ಹ್ಯಾಶ್ ಟ್ಯಾಗ್ಗಳನ್ನು ಕೊಡುತ್ತೆ. ಒಮ್ಮೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಬರುತ್ತೆ. ನಾನು ಇಷ್ಟು ಬರೆದು ನೋಡೋಣ, ಕೊಡ್ತಾ ಇದ್ದೀನಿ. ಬೇರೆ ಏನು ಬರುತ್ತೆ ನೋಡೋಣ. ಕನ್ವರ್ಟ್ ಅಂತ ಹಾಕಿದ್ದೀನಿ. ಇಷ್ಟು ಸರ್ಚ್ ಕೊಡ್ತೀನಿ. ಇಷ್ಟು ಅಂದರೆ ನನ್ನ ಎಲ್ಲ ಡೀಟೇಲ್ಸು ನೀವು ಇಲ್ಲಿ ಏನು ಬೇಕಾದರೂ ಬರೀಬೋದು. ನಿಮ್ಮ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ನ ಇಲ್ಲಿ ಬರೆದ್ರೆ ಅದಕ್ಕೆ ಅರ್ಥ ಆಗಿತ್ತು ಅಂದರೆ ಕೊಡುತ್ತೆ, ಇಲ್ಲ ಅಂದ್ರೆ ಕೊಡಲ್ಲ. ನೋಡಿ, ಇದು ಮಿಸ್ ಇದೆ, ಕೊಡ್ತಾ ಇಲ್ಲ. ಇವಾಗ ಮತ್ತೆ ಬೇರೆ ಚೇಂಜ್ ಮಾಡಿ ನಿಮಗೆ ಅಂತ ಹೇಳಿದ್ನಲ್ಲ, ನೀವು ಪರ್ಫೆಕ್ಟಾಗಿ ನಿಮ್ಮ ಏನೊಂದು ವಿಡಿಯೋ ಏನಿದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅಷ್ಟನ್ನು ಬರೆದು ಇಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಕೊಡ್ಬೋದು. ಹ್ಯಾಶ್ ಟ್ಯಾಗ್ ಜನರೇಟ್ ಮಾಡಲಿಕ್ಕೆ ಕೊಡ್ಬೋದು. ಕನ್ವರ್ಟ್ ಅಪೆಂಡಿ 2.1 ಹೋಮ್ ಥಿಯೇಟರ್ ಅಥವಾ 2.1 ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಕೊಡ್ತೀನಿ ನೋಡೋಣ. ಇವಾಗ ಬಂತು ನೋಡಿ, ಇಷ್ಟು ಹ್ಯಾಶ್ ಟ್ಯಾಗ್ಗಳು ಬಂತು. ಹೌ ಟು ರಿಪೇರ್ ಹೋಮ್ ಥಿಯೇಟರು, ಬೆಸ್ಟ್ ಬಾಸ್ ಹೋಮ್ ಥಿಯೇಟರು, ಈ ರೀತಿ ಬರುತ್ತೆ. ನಿಮ್ಗೆ ಇದರಲ್ಲಿ ಯಾವ್ಯಾವ್ದು ಹ್ಯಾಶ್ ಟ್ಯಾಗ್ ಬೇಕೋ ಅದನ್ನ ಇಟ್ಕೊಳ್ಬೋದು. ಬೇಡದ ಇದ್ದಿದ್ದನ್ನ ಇಂಟು ಮಾರ್ಕಲ್ಲಿ ಕೊಟ್ಟಿದ್ರೆ ಎಕ್ಸಿಟ್ ಹೋಗುತ್ತೆ ಕ್ಲಿಯರ್ ಆಗಿ. ಬೇಕು ಅಂದ್ರೆ ಎಲ್ಲದೂ ಇರಲಿ ಅಂತ ಹೇಳಿದ್ರೆ ಈ ಕಾಪಿ ಕೊಡಿ. ಓಕೆನಾ? ಕಾಪಿ ಮಾಡಿ ಈಗ ನೀವು ನಿಮ್ಮ ಸ್ಟುಡಿಯೋದ ಮೇಲೆ ಬನ್ನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ನೋಡಿ ಇಷ್ಟು ಹ್ಯಾಶ್ ಟ್ಯಾಗ್ಗಳು ಇದು ಬಂತು. ಅದು ಕೂಡ 500 ವರ್ಡ್ಸಲ್ಲಿ ಇರಬೇಕು, ಆದರೆ ಇಲ್ಲಿ ಜಾಸ್ತಿ ಇದೆ. ಇವಾಗ ನೋಡಿ, ನಾವು ವಿಡ್ಆಯ್ಕ್ಯೂ ಆ್ಯಕ್ಟಿವ್ ಇರೋದ್ರಿಂದ ಯಾವ್ಯಾವ ಹ್ಯಾಶ್ ಟ್ಯಾಗ್ ಎಷ್ಟು % ಇದೆ ಅಂತ ತೋರಿಸುತ್ತೆ. ನಿಮಗೆ ಅಂದಾಜು ಯಾವುದು ಬೇಡ ಅಂಥದನ್ನ ಇಲ್ಲೇ ರಿಮೂವ್ ಮಾಡ್ಬೋದು. ನಿಮ್ಮದು ಹೊಸದಾಗಿ ಬೇಕಾದರೂ ಆ್ಯಡ್ ಮಾಡ್ಬೋದು. ನೋಡೋಣ, ಇಷ್ಟಂತೂ ಇದೆ. ಈಗ 500 ವರ್ಡ್ಸಲ್ಲಿ ಇರಬೇಕಲ್ಲ, ಆದ ಕಾರಣದಿಂದ ಜಾಸ್ತಿ ಇದ್ದಿದ್ದರಿಂದ ಒಂದು 2 ಲೈನ್ಸನ್ನು ತೆಗಿಲೇಬೇಕು. ಅದರಲ್ಲಿ ಯಾವುದು ಕಮ್ಮಿ ರೇಟಿಂಗ್ಸ್ ಇದೆ ಅಂಥದನ್ನ ತೆಗೆದು ಹಾಕುವ. ಓಕೆನಾ? ನೋಡಿ, ಸುಮ್ಮನೆ ಅದೊಂದು ಇದೆ ಪಾಸ್ ಸಿಸ್ಟಮ್, ಯಾವ್ದು ಬೇಡ ಅಂತೇಳಿ ಒಂದು ಇದು ಬೇಡ ನೋಡಿ ಕೊಟ್ಟಾಗ ಈಗ 497ಕ್ಕೆ ಬಂತು. ಹೌದಾ? ಇಷ್ಟು ಬಂತು ಅಂದರೆ ಇವಾಗ ನಾವು ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅಂದರೆ ಇಷ್ಟೇ ಹ್ಯಾಶ್ ಟ್ಯಾಗ್. ಇನ್ನೊಂದು ಬೇಕಾರಲ್ಲ, ಇನ್ನೊಂದು ತೆಗಿತೀನಿ. ತೆಗೆದಾಗ 465 ಬಂತು. ಇವಾಗ ನನ್ನದೇ ಆದ ಇನ್ನೊಂದಿಷ್ಟು ವರ್ಡ್ಗಳನ್ನು ಹಾಕ್ಬೋದು. ನೋಡಿರಿ, 39 3 ಸಾಲ ತೆಗೆದಿದ್ದೀನಿ. ಇಲ್ಲಿ ಒಂದಿಷ್ಟು ಹ್ಯಾಶ್ ಟ್ಯಾಗ್ ಹಾಕ್ತೀನಿ. ನಾನೀಗ ಸಿದ್ದಾಪುರ ಹಾಕ್ತೀನಿ. ಸಿದ್ದಾಪುರ ಸಿರಿ ಅಥವಾ ಸಿದ್ದಾಪುರಿ ಮಿಸ್ಟೇಕ್ ಆಗಿದೆ. ಒಂದು ನಿಮಿಷ ಚೇಂಜ್ ಮಾಡೋಣ ಮತ್ತೆ. ಓಕೆನಾ? ಚೇಂಜ್ ಮಾಡೋಣ, ನೋಡೋಣ ಒಂದು ನಿಮಿಷ. ಮತ್ತೆ ಸಿದ್ದಾಪುರ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ನಿಮ್ಮ ಒಂದು ಹ್ಯಾಶ್ ಟ್ಯಾಗ್ ಅಲ್ಲಿ ಜನರೇಟ್ ಆಗುತ್ತೆ. ಓಕೆ, ಈ ಥರ ಕೊಡ್ಬೋದು. ನೋಡಿ, ಈಗ ಬಂತು. ಈ ಇನ್ನೊಂದು ಬೇರೆ ಇನ್ನೊಂದು ಹೆಸರು, ಈಗ ಕನ್ನಡ ಅಂತ ಕೊಡ್ತೀನಿ. ಎಂಟರ್ ಕೊಟ್ಟರೆ ಅದು ಕೂಡ ಅಲ್ಲಿ ಟ್ಯಾಗ್ ಆಗಿ ಜನರೇಟ್ ಆಗುತ್ತೆ. ಓಕೆನಾ? ಈ ರೀತಿ ನಿಮಗೆ ಏನೇನು ಕೀವರ್ಡ್ಸ್ಗಳು ಗೊತ್ತಿದೆಯೋ ಅಂಥ ಎಲ್ಲ ಕೀವರ್ಡ್ಸ್ಗಳನ್ನು ನೀವಿಲ್ಲಿ ಕೊಡ್ತಾ ಹೋಗಬೇಕು. ಕೊಟ್ಟಾಗ ನಿಮ್ಮದು 500 ವರ್ಡ್ಸ್ಗಿಂತ ಕಮ್ಮಿ ಆಗಬೇಕು. ಓಕೆನಾ? ನೋಡಿ, ಈಗ ಜಸ್ಟ್ ಸಿರಿ ಅಂತ ಕೊಡ್ತೀನಿ. ಇದು ಕೂಡ ತಗೊಳ್ತದೆ. ಇನ್ನು 477 477 ಅಕ್ಷರಕ್ಕೆ ಬಂತು. ಇಷ್ಟೇ ಇಡ್ಬೋದು, ಇಷ್ಟೇ ಅದ್ರ ಮುಂದೆ ಹೋಗ್ಬೋದು. ನಾನು ಅದರಲ್ಲಿ ಇಲ್ಲಿ ಬೇಕಾದರೂ ವಿಡ್ಆಯ್ಕ್ಯೂ ಇರೋದ್ರಿಂದ ಒಂದಿಷ್ಟು 3-4 ಸಪೋರ್ಟ್ ಮಾಡುತ್ತೆ. ಅದ್ರ ನೀವು ಯಾವುದಾದ್ರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ? ಅಷ್ಟು ಅಕ್ಷರ ಇರಬೇಕು. ನಂದು ಈಗ ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಕ್ಷರ ಲಿಮಿಟ್ ಮೀರಿ ಹೋಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಹೋದಾಗ ಲ್ಯಾಂಗ್ವೇಜ್, ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಇದಲ್ಲ ಅಂತ ಕೊಡಿ. ಆಮೇಲೆ ಯಾವ ಡೇಟಲ್ಲಿ ನೀವು ಎಡಿಟ್ ಮಾಡಿದರೆ ಯಾವ ಡೇಟು ಅಂತೇಳಿ. ಆಮೇಲೆ ವಿಡಿಯೋ ಲೊಕೇಶನ್ ಎಲ್ಲಿ ಮುಂದೆ ಲೊಕೇಶನ್ ಕೊಡ್ತೀವಿ. ಅಂದರೆ ಈ ನಿಮ್ಮ ಹೆಸರು ಕೊಡೋದ್ರಿಂದ ಈ ಹೆಸರು ಕೊಟ್ಟು ಯಾರು ಸರ್ಚ್ ಮಾಡಿದ್ರೆ ಆ ವಿಡಿಯೋ ಕೂಡ ಸಜೆಸ್ಟ್ ಮಾಡುತ್ತೆ. ಆಮೇಲೆ ಕ್ಯಾಟಗರಿ, ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ. ನಾನು ಇದು ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ
ಇದನ್ನ ಟ್ರಾವೆಲ್ ಆ್ಯಂಡ್ ಈವೆಂಟ್ ಈ ಕ್ಯಾಟಗರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕಾಗಿದ್ದರೆ ನಿಮ್ಮದು ಯಾವ ಕ್ಯಾಟಗರಿ ಚಾನಲ್ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸು, ಆಮೇಲೆ ನ್ಯೂಸು, ಹೌ ಟು ಸ್ಟೈಲು, ಯಾವ ಕ್ಯಾಟಗರಿ ಬೇಕಾದ್ರೂ ಕೊಡ್ಬೋದು. ನಾವು ಹೌ ಟು ಸ್ಟೈಲ್ ಅಂದರೆ ಮತ್ತೆ ಇದು ಕೊಟ್ಟೆ ಚಾನಲಿಂದ ಬಿಟ್ಟು ನೋಡೋಣ ಬೇರೆ ಚೇಂಜ್ ಮಾಡೋಣ. ಲಾಗ್ ಆಗಿದ್ದಿದ್ರು ಸ್ವಲ್ಪ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಅದನ್ನೇ ಕೊಟ್ಟಿದ್ದೀನಿ. ನೋಡೋಣ ಒಂದ್ಸತ್ತು ಎಲ್ಲ ಚೆಕ್ ಮಾಡೋಣ, ಮೇಲಿಂದ ಎಲ್ಲ ಚೆಕ್ ಮಾಡಿ ಆಮೇಲೆ ಮತ್ತೇನಾದ್ರು ಚೇಂಜಸ್ ಇದ್ದರೆ ಇಲ್ಲಿ ಮಾಡ್ಬೋದು. ಓಕೆನಾ, ನೋಡೋಣ. ಇದೇನಿದೆ, ಜಾಣ ಮತ್ತೆ ತಗೊಳ್ಳಿ ಅಂತ ಇದೆ. ಅಂದರೆ ಏನೋ ತಪ್ಪಿದ್ದಂಗೆ ಅನ್ನಿಸ್ತಾ ಇದೆ. ಅಂದರೆ ನಿಜವಾಗ್ಲೂ ಹೇಳ್ತೀವಿ, ನಾನು ಈ ಒಂದು ಆ್ಯಡಿಂಗ್ ಏನಿದೆಯಲ್ಲ ಇದನ್ನು ಜನರೇಟ್ ಮಾಡಿದ್ದು ಪರ್ಪ್ಲೆಕ್ಸಿಟಿ ಏನು ಬರುತ್ತಲ್ಲ, ಚಾಟ್ GPT AI ಬರುತ್ತಲ್ಲ, ಆ ಒಂದು AI ಟೆಕ್ನಾಲಜಿ ಮೂಲಕ ಸುಮ್ಮನೆ ಇಂಥ ಹೆಡ್ಲೈನ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಚಾಟ್ GPT ಅಥವಾ ಇದು ಪರ್ಪ್ಲೆಕ್ಸಿಟಿ ಏನು ಬರುತ್ತಲ್ಲ ಅದ್ರ ಥ್ರೂ ನೀವು ಹೆಡ್ಲೈನ್ಸು ಎಲ್ಲನೂ ಜನರೇಟ್ ಮಾಡೋದನ್ನು ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿ ತನ್ನದೇ ಆದ ವಿಡ್ ಆಯ್ಕೆನೂ ಸಪೋರ್ಟ್ ಮಾಡುತ್ತೆ. ಈ ರೀತಿ ಹ್ಯಾಶ್ಟ್ಯಾಗ್ ಮಾಡಿದರೆ 97% ಇಷ್ಟು% ಹೈ ಇದೆ ಅಂತ ಹೇಳಿ. ಡಿಸ್ಕವರ್ ದಿ ಸೀಕ್ರೆಟ್ ಮೇಕಿಂಗ್ ಯುವರ್ ಹೋಮ್ ಥಿಯೇಟರ್ ವೈರ್ಲೆಸ್, ನೀವು ಇದನ್ನು ಚೂಸ್ ಮಾಡ್ಬೋದು, ಏನೋ ಅಬ್ಜೆಕ್ಷನ್ ಏನಿಲ್ಲ. ಕೊಟ್ಟಿದ್ರೆ ವಿಡ್ ಆಯ್ಕೆ ಇಷ್ಟು ಅಂದರೆ ಪರ್ಸೆಂಟೇಜ್ನ ಹೈಕ್ ಮಾಡುತ್ತೆ ನಿಮ್ಮ ಒಂದು ಹೆಡ್ಡಿಂದ. ಈಗ ಆಲ್ರೆಡಿ ನನ್ನ ವಿಡಿಯೋ ಅಪ್ಲೋಡ್ ಆಗಿ ಕಂಪ್ಲೀಟ್ ಆಗಿದೆ, ಪ್ರೊಸೆಸಿಂಗ್ ಬೀಯಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಆಗಿದೆ. ನೀವು ಈಗ ಆ್ಯಡ್ ಸಬ್ ಟೈಟಲ್ ಈಗ ನಿಮ್ಮ ಹತ್ರ ಇಲ್ಲ ಆಲ್ರೆಡಿ. ಸಬ್ ಟೈಟಲ್ನ ಆಮೇಲೆ ಆ್ಯಡ್ ಮಾಡೋದು ಹೇಗೆ ತೋರಿಸ್ತೀನಿ. ಇವಾಗ ಕಾರ್ಡ್ಸ್ ಹಾಕೋಣ. ಕಾರ್ಡ್ಸನ್ನು ಆ್ಯಡ್ ಮಾಡೋದು ಅಥವಾ ಎಂಡ್ ಸ್ಕ್ರೀನ್. ಇವಾಗ ಇದು ಎಂಡ್ ಸ್ಕ್ರೀನ್ ಆಪ್ಷನ್ನು. ಎಂಡ್ ಸ್ಕ್ರೀನಲ್ಲಿ ಈ ರೀತಿ 4 ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಇಲ್ಲಿ ಒಂದು ವಿಡಿಯೋ ಒಂದು ಸಬ್ಸ್ಕ್ರೈಬರು ಬರ್ತಾರೆ, ಇನ್ನೊಂದು 2 ವಿಡಿಯೋ 2 ಸಬ್ಸ್ಕ್ರೈಬರು ಹಾಕ್ಬೋದು. ವಿಡಿಯೋ ಅಂದರೆ ಆಟೋಮೆಟಿಕ್ ಆಗುತ್ತೆ. ಬೆಸ್ಟ್ ಫಾರ್ ವ್ಯೂಸ್, ನಿಮ್ಮ ಈ ಚಾನಲಲ್ಲಿ ಬೆಸ್ಟ್ ವ್ಯೂಸ್ ಬಂದಿದ್ದು ಆಟೋಮೆಟಿಕ್ಲಿ ತಗೊಳುತ್ತೆ. ಆಮೇಲೆ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಮಾಡಿದ ವಿಡಿಯೋವನ್ನು ತಾನೇ ತಗೊಳುತ್ತೆ. ನಿಮ್ಮಲ್ಲಿ ಏನು ಚೇಂಜಸ್ ಮಾಡಬೇಕಾದಿದ್ದಿಲ್ಲ. ಇಷ್ಟನ್ನು ಕೊಟ್ಟು ನೀವು ಸೇವ್ ಮಾಡಿದರೆ ಅಂದರೆ ಬೆಸ್ಟ್ ವ್ಯೂವರ್ಸ್ ಅದೇ ತೊಗೊಂಡಿದ್ದೆ. ಚೂಸ್ ಸ್ಪೆಸಿಫಿಕ್ ವಿಡಿಯೋ, ಇದೇ ವಿಡಿಯೋ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ್ದಾದ್ರು ಕೊಡ್ಬೋದು. ನಿಮ್ದು ಯಾವ ವಿಡಿಯೋ ಬೇಕಾದ್ರೂ ಚೂಸ್ ಮಾಡಿ ಕೊಡ್ಬೋದು. ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಅದನ್ನು ಯಾವುದು ಬ್ಲೂ ಇದೆಯಲ್ಲ ಹಂಗೆ ಆ ಬ್ಲೂ ಮಾರ್ಕಿಗೆ ನೀವು ಬೆಸ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಬಂದು ಸೇರ್ಕೊಳ್ಳುತ್ತೆ. ಓಕೆನಾ, ಯಾವ ಪ್ಲೇ ಲಿಸ್ಟ್ ಕೊಡ್ಬೋದು, ಚಾನಲ್ ಕೊಡ್ಬೋದು. ಬೇರೆಯವ್ರ ಚಾನಲ್ ಕೂಡ ನೀವು ಇಲ್ಲಿ ಸಜೆಸ್ಟ್ ಮಾಡ್ಬೋದು. ಅದ್ರಾಗೇನು ಅಬ್ಜೆಕ್ಷನ್ ಇಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ಆಮೇಲೆ ಆ್ಯಡ್ ಕಾರ್ಡ್ಸ್ ಅಂದ್ರೆ ನೋಡಿದ್ರಲ್ಲ, ನಾವು ಯಾರೋ ವಿಡಿಯೋ ನೋಡ್ತಾ ಇರ್ತೀವಲ್ಲ, ಲಾಸ್ಟಲ್ಲಿ ಮೇಲ್ಗಡೆ ಕಾರ್ಡ್ಸ್ ಬರುತ್ತೆ, ಮೇಲ್ಗಡೆ ಒಂದು ಹೆಸರು ಬರುತ್ತೆ, ನೀವು ಏನೇನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ. ಆ ಕಾರ್ಡ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ, ನೋಡಿ ನಾನು ಕಾರ್ಡ್ಸಲ್ಲಿ ಕೆಲವು ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ. ಇಲ್ಲಿ ಇದೆ 3 ಪ್ಲೇಸಲ್ಲಿ ಸುಮ್ಮನೆ ಹಾಕ್ತಾ ಇದ್ದೀನಿ. ಈ ಕಾರ್ಡ್ಸಲ್ಲಿ ಏನೇನಿದೆಯಪ್ಪ ಅಂದರೆ, ನೀವು ನೆಕ್ಸ್ಟ್ ಫೇಸ್ಬುಕ್ಗಾಗಲಿ ಪೇಜಿಗಾಗಲಿ ಅಪ್ಲೋಡ್ ಮಾಡೋಕ್ಕೆ ಹಾಗೂ ಹ್ಯಾಶ್ಟ್ಯಾಗ್ಗಳನ್ನು ಅಥವಾ ಸಬ್ ಟೈಟಲ್ಗಳನ್ನು ಕ್ಯಾಪ್ಷನ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಕೆಲವೊಂದು ಸ್ಟುಡಿಯೋಗಳಲ್ಲಿ ಹ್ಯಾಶ್ಟ್ಯಾಗ್ ಕೊಟ್ಟಿದ್ದೀನಿ. ಇಷ್ಟು ಮಾಡಿದ ನಂತರ ನೀವು ಸ್ಪೆಸಿಫಿಕ್ ಚಾನಲ್ ಯಾವುದಾದ್ರು, ನಿಮ್ಮದೇ ಚಾನಲ್ ಯಾವುದಾದ್ರು ಇದ್ದರೆ ಈ ರೀತಿ ಚಾನಲ್ ಕೂಡ ನೀವು ಹ್ಯಾಶ್ಟ್ಯಾಗಲ್ಲಿ ಹಾಕ್ಬೋದು. ಹಾಕಿದ್ದೀನಿ. ಆಮೇಲೆ ಕಸ್ಟಮ್ ಮೆಸೇಜ್, ಚಾನಲ್ ಯಾವ ಚಾನಲ್ ಅಂತ, ಒಂದು ಗೇಮಿಂಗ್ ಚಾನಲ್ ಅಂತ ಇದೆ. ಆಮೇಲೆ ಟೀಸರ್ ಟೆಕ್ಸ್ಟ್, ಅದು ಕೂಡ ನೀವು ಅದೇ ಹೆಸರು ಕೊಡ್ಬೋದು. ಗೇಮಿಂಗು ಏನು ಕೊಟ್ಟರು ನಡೆಯುತ್ತೆ. ಓಕೆನಾ, ಚಾನಲ್ ಗೇಮಿಂಗ್ ಚಾನಲ್ ಅಂತ ಎಂಟ್ರಿ ಮಾಡೋಣ. ನೋಡಿ, ಓಕೆನಾ. ಮತ್ತೆ ಅದೇ ಹೆಸರು ಚೇಂಜ್ ಕೊಡ್ತಾ ಇದ್ದೀನಿ. ನೋಡೋಣ, ಅಲ್ಲಿ ರೆಡ್ ಮಾರ್ಕ್ ಕ್ಲೋಸ್ ಆಗಬೇಕು, ಹೋಗ್ಬೇಕು. ನೀವು ಏನು ಕೊಡ್ತೀರೋ ಅಲ್ಲಿ ರೆಡ್ ಮಾರ್ಕ್ ಹೋಗ್ಬೇಕು. ಆಮೇಲೆ ಅದು ಓಪನ್ ಆಗುತ್ತೆ. ಓಕೆನಾ, ಇಷ್ಟ ಆಗಿದೆ. ಈಗ ನೋಡಿ, ಈಗ ಸೇವ್ ಮಾಡ್ಬೋದು. ಆಲ್ರೆಡಿ ನಾನು ಕೊಟ್ಟಿದ್ದೆ, ಮತ್ತು ಏನು ಕೊಡೋಲ್ಲ. ಅಲ್ಲಿ ಆಲ್ರೆಡಿ 2 ಸೆಟ್ ಆಗಿದ್ರಿಂದ ಮತ್ತೇನು ಚೇಂಜಸ್ ಮಾಡೋದೇನು ಇಲ್ಲ. ಡೈರೆಕ್ಟ್ ನೀವು ಸೇವ್ ಮಾಡಿದರೆ ಓಕೆನಾ, ಇಲ್ಲಿ ಯಾವುದು ಬದಲಾವಣೆ ಇಲ್ಲ. ಡಿಲೀಟ್ ಬೇಕಾದ್ರೂ ಮಾಡ್ಬೋದು, ಇಲ್ಲಿಂದ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಓಕೆನಾ, ಆ ಹ್ಯಾಶ್ಟ್ಯಾಗ್ ಅಲ್ಲಿ ನಿಮಗೆ ಬೇಡ, ಎಲ್ಲಿ ಬೇಕೋ ಅಲ್ಲಿ ಬೇಡ ಅಂತ ಇದ್ದರೆ ಅದನ್ನ ಚೂಸ್ ಮಾಡಿ ನೀವು ಡಿಲೀಟು ಮಾಡ್ಬೋದು. ನೋಡಿ, ಇನ್ನೊಂದು ಕಡೆ ಇನ್ನೊಂದು ಚಾನಲ್ ಹೆಸರು ಕೊಡ್ತೀನಿ, ಅದೇ ಚಾನಲ್ನ ಈ ರೀತಿ ನೀವು ಯಾವ ಚಾನಲ್ ಬೇಕಾದ್ರೂ ಸಜೆಸ್ಟ್ ಮಾಡ್ಬೋದು. ಇದೇ ಚಾನಲ್ ಅಂತ ಏನಿಲ್ಲ. ಪೇಸ್ಟ್ ಮಾಡಿದ್ದೀನಿ, ಮತ್ತೆ ಪೇಸ್ಟ್ ಮಾಡಿದ್ದೀನಿ. ಓಕೆ,
ಸೆಲೆಕ್ಟ್ ಆಗಿದೆ ನೋಡಿ. ಓಕೆನಾ, ಸೇವ್ ಕೊಡಿ. ಈಗ ನಿಮ್ಮ ಎರಡು ಎಂಡ್ ಸ್ಕ್ರೀನು ಆಮೇಲೆ ಎರಡು ಕಾರ್ಡ್ ಎಲ್ಲ ಆ್ಯಡ್ ಆಗಿದೆ. ಪ್ರೊಸೆಸಿಂಗ್ 4K ನಡೀತಾ ಇದೆ. ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಡನ್. ಓಕೆನಾ, ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಈ ಸ್ಟೆಪ್ಪಲ್ಲೇ ಮೇನು ಇಲ್ಲೇನು ಕಾಪಿರೈಟ್ ಕಂಟೆಂಟ್ ಚೆಕ್ ಆಗುತ್ತೆ. ಏನು ಇಶ್ಯೂ ಇಲ್ಲ ಅಂದ್ರೆ ಅಪ್ಲೋಡ್ ಮಾಡಿ. ಇಶ್ಯೂ ಇದ್ರೆ ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ. ರೈಟ್ ಮಾರ್ಕ್ ಬರಬೇಕು, ಗ್ರೀನ್ ಬಂದ್ರೆ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದಾಗ ಈ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಹಿಂಗೆ ಬರುತ್ತೆ. ಇಲ್ಲಿ ನಿಮ್ಮ ವಿಡಿಯೋ ಪಬ್ಲಿಕ್ ಪ್ರೈವೇಟ್ ಇರಬೇಕು, ಅನ್ಲಿಸ್ಟಲ್ಲಿ ಇರಬೇಕು, ಪಬ್ಲಿಕಲ್ಲಿ ಇರಬೇಕು ಅಂತಿದೆ. ಪ್ರೈವೇಟ್ ವಿಡಿಯೋ ಅಂದರೆ ಇದು ನಿಮಗೆ ಮಾತ್ರ ಶೋ ಆಗುತ್ತೆ. ಅನ್ಲಿಸ್ಟಲ್ಲಿ ಇದ್ದರೆ ಅದು ಶೋ, ನೀವು ಯಾರೇ ರೆಕಮೆಂಡ್ ಮಾಡಿ ವಿಡಿಯೋ ಲಿಂಕ್ ಕಳಿಸ್ತೀವಿ ಅವ್ರಿಗೆ ಮಾತ್ರ ಅದು ನೋಡೋಂಥ ಅವಕಾಶ ಇರುತ್ತೆ. ನಿಮ್ಮ ಪರ್ಮಿಷನ್ ಇದ್ದವರಿಗೆ, ನೀವು ಕಳಿಸ್ತವರಿಗೆ ಮಾತ್ರ. ಪಬ್ಲಿಕ್ ಅಂತ ಕೊಟ್ಟರೆ ಕಾಮನ್ ಆಗಿ ಎಲ್ಲರಿಗೂ ಸಿಗುತ್ತೆ. ನೀವೆಲ್ಲರೂ ಪಬ್ಲಿಕಲ್ಲೇ ಅಪ್ಲೋಡ್ ಮಾಡಿ. ಫಸ್ಟ್ ಅನ್ಲಿಸ್ಟಲ್ಲಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಟೈಮಿಗೆ ಬೇಕು ಅನ್ನೋದನ್ನು ಆಮೇಲೆ ಬೇಕಾದ್ರೆ ನೀವು ಅದನ್ನು ಪಬ್ಲಿಕ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಶೆಡ್ಯೂಲ್ಗೂ ಹೋಗ್ಬೋದು. ಸೆಟ್ ಪ್ರೀಮಿಯರ್ ಕೊಟ್ಟರೆ ಆ ವಿಡಿಯೋ ಯಾರ್ಯಾರು ನೋಡ್ತಾರಲ್ಲ ಅವ್ರಿಗೆ ಹಾಫ್ ಆನ್ ಅವರ್ ಮುಂಚೆನೇ ತೋರಿಸುತ್ತೆ. ಈಗ ಒಂದು ವಿಡಿಯೋ ನಿಮ್ಮದು ಪ್ರೀಮಿಯರ್ ಬರ್ತಾ ಇದೆ, ನೋಡೋದಿದ್ರೆ ರಿಮೈಂಡ್ ಮಾಡಿ ಇಟ್ಕೊಳ್ಳಿ ಅಂತ ಕೆಲವು ಬರುತ್ತಲ್ಲ, ಆ ರೀತಿ ಬರುತ್ತೆ. ನೀವು ಇಲ್ಲಿ ಮಾಡ್ಬೋದು. ಆಮೇಲೆ ಶೆಡ್ಯೂಲ್, ನಾನು ಆಲ್ರೆಡಿ ಈ ವಿಡಿಯೋನ ಶೆಡ್ಯೂಲ್ ಮಾಡ್ತೀನಿ. ನಾಳೆ ನನ್ನ ಅಪ್ಲೋಡ್ ಟೈಮು ಚೇಂಜಸ್ ಇದೆ, ನಾಳೆ ಇದೆ. ಅದ ಕಡೆಯಿಂದ ನಾನು ಇಡಲ್ಲ. ಆ ಒಂದು ಟೈಮಿಗೋಸ್ಕರನೇ ನಾನು ನೋಡಿ ಅಪ್ಲೋಡ್ ಮಾಡೋದು ಟೈಮಿಂಗ್ ಈಗ ಒಂದು ಕೊಟ್ಟಿದ್ದೀನಿ. ನಾಳೆ 8 ಗಂಟೆ, ನಾಳೆ ಬೆಳಗ್ಗೆ 8 ಗಂಟೆನೋ ಅಥವಾ ಸಂಜೆನೋ 6 ಗಂಟೆ, ನೀವು ಯಾವ ಟೈಮ್ ಚೂಸ್ ಮಾಡ್ತಾರೆ ಮಾಡಿ. ಇಲ್ಲಿ ಕೂಡ ಸೆಟ್ ಪ್ರೀಮಿಯರ್ ಮಾಡ್ಬೋದು ನೀವು. ಆಮೇಲೆ ಪ್ರೀಮಿಯರ್ ಯಾವ ರೀತಿ ಪ್ಲೇ ಆಗಬೇಕು ಅಂತೇಳಿ ಫಸ್ಟ್ ಪ್ರೀಮಿಯರ್ ಬಂದಾಗ ಚಾನಲ್ 1, 2, 3 ಹಿಂಗೆ ತೋರಿಸ್ತಾ ಹೋಗುತ್ತೆ, ಎಲ್ಲ ಟೈಮಿಂಗ್ ಶೋ ಆಗುತ್ತೆ. ಆ ರೀತಿ ನಿಮಗೆ ಯಾವ ರೀತಿ ಬೇಕು ಈ ರೀತಿಯಾಗಿ ನೀವು ಕಸ್ಟಮೈಸ್ ಮಾಡ್ಕೊತ ಹೋಗ್ಬೋದು. ಎಷ್ಟು ಮಿನಿಟು ನಿಮಗೆ ಈ ಒಂದು ಪ್ರೀಮಿಯರ್ ಶೋ ಆಗಬೇಕು, 1 ಮಿನಿಟ್, 2 ಮಿನಿಟ್, 5 ಮಿನಿಟ್ ಎಷ್ಟು ಬೇಕು ಕೂಡ. ಕಾಮನ್ ಆಗಿ 2 ಮಿನಿಟ್ ಇರುತ್ತೆ. ಓಕೆನಾ, ಇನ್ನೇ ಇಷ್ಟು ಕೊಟ್ಟ ನಂತರ ನೀವು ಟ್ರೈಲರ್ ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ರೀರೈಟ್, ಇದೇ ವಿಡಿಯೋನ ಇನ್ನೊಂದು ಸ್ವಲ್ಪ ಪ್ಲೇ ಆಗಿ ರೀರೈಟ್ ಮಾಡೋಕ್ಕೂ ಬೇಕಾದರೂ ಬೇರೆ ಯಾವುದಾದ್ರು ಇದ್ರೂ ಆ್ಯಡ್ ಮಾಡ್ಬೋದು. ಓಕೆನಾ, ಇಷ್ಟು ಮಾಡಿದ ನಂತರ ನಿಮ್ಮದು ಈ ಒಂದು ಸೆಕ್ಷನ್ ಸೆಟಪ್ ಪ್ರೀಮಿಯರ್ ಸೆಕ್ಷನ್ ಇದೆಯಲ್ಲ, ನೀವೇನು ಶೆಡ್ಯೂಲ್ ಮಾಡೋದು ಪ್ರೀಮಿಯರ್ ಮಾಡೋಕೆ ಹೊಂಟಿದ್ದಿಲ್ಲ, ಈ ಸೆಕ್ಷನ್ನ ನೀವು ಸೇವ್ ಮಾಡಬೇಕು. ನೋಡಿ ಓದ್ಕೊಳ್ಳಿ ಏನೇನಿದೆ ಆಪ್ಷನ್ ಅಂತೇಳಿ. ವ್ಯೂವರ್ಸ್ ಎಂಗೇಜ್ ಅಕ್ರಾಸ್ ಮಲ್ಟಿಪಲ್ ಇವೆಂಟ್, ಆ್ಯಡ್ ಲೈವ್ ಸ್ಟ್ರೀಮಿಗೆ ಮಲ್ಟಿಪಲ್ ಮಾಡ್ಬೋದು. ಸೇವ್ ಮಾಡಿ ಇಟ್ಕೊಂಡ್ರೆ ಈ ಸೆಕ್ಷನ್ ಸೇವ್ ಆಯಿತು. ಇವಾಗ ಡೈರೆಕ್ಟಾಗಿ ನೀವು ಪಬ್ಲಿಷ್ ಮಾಡಲಿಕ್ಕೆ ಅಡ್ಡಿಲ್ಲ. ಪಬ್ಲಿಷ್ ಅಂದರೆ ನೀವು ಯಾರಿಗೂ ಶೋ ಆಗಲ್ಲ, ಯಾಕಂದ್ರೆ ನಾನು ಶೆಡ್ಯೂಲ್ ಮಾಡಿದ್ದೀನಿ. ನೀವು ಪಬ್ಲಿಕ್ ಇಟ್ಟರೆ ಇದನ್ನ ಇಲ್ಲಿಂದ ಕೊಡ್ಬೋದು. ನಂದು ಆಲ್ರೆಡಿ ಶೆಡ್ಯೂಲ್ಡ್ ಇದೆ, ಹಾಗಾಗಿ ನಾನು ಶೆಡ್ಯೂಲ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಚೂಸ್ ಮಾಡ್ತೀರೋ ನೀವು ಆ ಆಪ್ಷನ್ ಇಟ್ಕೊಂಡು ಅಲ್ಲಿಂದ ಫೈನಲ್ ಕೊಡಿ. ಇದು ಫೈನಲ್, ಇಲ್ಲಿಗೆ ವಿಡಿಯೋ ಅಪ್ಲೋಡ್ ಆಗಿದೆ. ಓಕೆನಾ, ನೀವು ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿದ್ರಲ್ಲ, ಆ ಒಂದು ಲಿಂಕ್ ಇದೆಯಲ್ಲ, ಈ ಲಿಂಕನ್ನು ಕಾಪಿ ಮಾಡಿ ನೀವು ಎಲ್ಲಿ ನೋಟ್ ಪ್ಯಾಡ್ ನೋಟ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅಲ್ಲಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾಕೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಮುಂದೆ. ಈಗ ಕಾಪಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಷ್ಟು. ಈ ಕಾಪಿ ಮಾಡಿದ್ರಲ್ಲಿ ನೀವು ಒಂದಿಷ್ಟು ಈ ಏನು ಮೇಲ್ ಹೆಡ್ಲೈನ್ಸ್ ಇದೆಯಲ್ಲ, ಈ ಹೆಡ್ಲೈನ್ಸನ್ನು ಕಾಪಿ ಬಂದ್ಕೊಳ್ಳಿ. ಕಾಪಿ ಮಾಡೋದು ಯಾಕಪ್ಪ ಅಂದರೆ ನೋಡಿ, ಇವಾಗ ನಾವು ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು ಎಲ್ಲೆಲ್ಲಿಗೆ. ನಾನೀಗ ಆಲ್ರೆಡಿ PC ಯಲ್ಲೇ ವಾಟ್ಸಪ್ ಓಪನ್ ಮಾಡಿದ್ರಿಂದ ಸ್ಟೇಟಸ್ಗಾಗಲಿ ಶೋ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ. ಯಾರೋ ವ್ಯಕ್ತಿಗೆ ಕಳಿಸ್ಬೋದು. ನೀವು ಮೊಬೈಲಲ್ಲ ಆದರೆ ಡೈರೆಕ್ಟಾಗಿ ಸ್ಟೇಟಸ್ಗೆ ಹಾಕ್ಬೋದು, ಯಾರೋ ವ್ಯಕ್ತಿಗೂ ಕಳಿಸ್ಬೋದು. ಈ ರೀತಿಯಾಗಿ ನೀವು ವಾಟ್ಸಪ್ಪಿಂದಲೂ ಬಳಸ್ಕೊಳ್ಬೋದು. ಎರಡನೇದಾಗಿ ಫೇಸ್ಬುಕ್ಕಿಗೆ ಹೋದರೆ, ಫೇಸ್ಬುಕ್ ನಿಮ್ಮ PC ಯಲ್ಲಿ ನೀವು ಲಾಗಿನ್ ಆಗಿರ್ತೀರಲ್ಲ, ಈ ರೀತಿ ಬಂದಾಗ ಶೇರಿಗೆ ಹೋಗುತ್ತೆ. ನೀವು ಮೇಲೆ ಹೆಡ್ಲೈನ್ಸ್ ಹಾಕ್ಬೇಕಲ್ಲ, ಈಗ ಅಲ್ಲಿ ಕಾಪಿ ಬಂದ್ರಲ್ಲ, ಅಲ್ಲಿ ಇದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಬಂದಾಗ ನೀವು ಇಲ್ಲಿ ಬೇಕಾದ್ರೆ ಎರಡು ಹ್ಯಾಶ್ಟ್ಯಾಗು ಹಾಕ್ಬೋದು. ನಿಮಗೆ ಬೇರೆ ಬೇರೆ ಏನಾದರೂ ಹ್ಯಾಶ್ಟ್ಯಾಗ್ ಬೇಕು ಅಂದರೆ ನೀವು ಹ್ಯಾಶ್ಟ್ಯಾಗ್ ಹಾಕ್ಬೋದು. ಓಕೆನಾ, ನಾನು ಈಗ ನೋಡಿ ಹ್ಯಾಶ್ಟ್ಯಾಗ್ ಹಾಕ್ತಾ ಇದ್ದೀನಿ. ನಿಮಗೆ ಏನು ಹ್ಯಾಶ್ಟ್ಯಾಗ್ ಬೇರೆ ಬೇರೆ ಹ್ಯಾಶ್ಟ್ಯಾಗ್ ಬೇರೆ ಬೇರೆ ಹಾಕ್ಬೋದು. ನಾವು ಇಲ್ಲಿ ಹೊಸದಾಗಿ ಟೈಪ್ ಮೇಲೆ ನೀವು ಇಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ಬೋದು. ಈ ರೀತಿ ಶೇರ್ ಮಾಡೋದ್ರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಯೂಟ್ಯೂಬ್ಗೆ ಡೈರೆಕ್ಟಾಗಿ ಜನ ಕನೆಕ್ಟ್ ಆಗ್ತಾರೆ ನಿಮ್ಮ ಈ ಒಂದು ಪೋಸ್ಟ್ ನೋಡಿ. ನೀವು ಇಲ್ಲಿ ಲೊಕೇಶನ್ ಹಾಕ್ಬೋದು ಎಲ್ಲಿಂದ ಅಂತೇಳಿ. ನಾವು ಮಾಮೂಲಿ ಎಲ್ಲಿ ಕೊಟ್ಟಿದೆ ಅದೇ ಪ್ಲೇಸ್ ಇದೆ. ಇಷ್ಟು ಮಾಡಿದ ನಂತರ ಏನಿಲ್ಲ, ಪೋಸ್ಟ್ ಕೊಟ್ಟಿದ್ರೆ ನೀವು ಇಲ್ಲೇನು ಮಾಡ, ನೆಕ್ಸ್ಟ್ ಮತ್ತೆ ಶೇರ್. ಇವಾಗ ಶೇರ್ ಮಾಡಿ ನಿಮ್ಮ ಪೋಸ್ಟ್. ಈಗ ನಿಮ್ಮ ಪೋಸ್ಟ್ ಏನಿದೆಯಲ್ಲ, ಇದು ಫೇಸ್ಬುಕ್ಕಲ್ಲೂ ಈ ವಿಡಿಯೋ ಪೋಸ್ಟ್ ಆಗಿದೆ ನೋಡಿ, ಇಲ್ಲಿ ಬಂತು ಫೇಸ್ಬುಕ್ಕಲ್ಲಿ. ಈಗ ಇಲ್ಲಿ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋದು ಡೈರೆಕ್ಟಾಗಿ ನಿಮ್ಮ ವಿಡಿಯೋವನ್ನು
ಯೂಟ್ಯೂಬಲ್ಲಿ ನೋಡ್ಬೋದು. ನೋಡಿದ್ರೆ ಈ ಲಿಂಕನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಕಾಪಿ ಮಾಡಿ ನಾವೀಗ ನೋಟ್ ಪ್ಯಾಡಲ್ಲಿ ಇಟ್ಕೊಂಡಿದ್ದೀವಿ. ಇಷ್ಟು ಅಪ್ಲೋಡ್ ಮಾಡೋದಾಯಿತು. ಇವಾಗ ಆ ಲಿಂಕ್ ಕಾಪಿ ಮಾಡಿ ಇಟ್ಕೊಂಡಿದ್ವಲ್ಲ, ಇಲ್ಲಿತ್ತಲ್ಲ ಇಟ್ಟಿದ್ವಲ್ಲ, ಇದಿಷ್ಟನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಯೂಟ್ಯೂಬ್ ಲಿಂಕು ವಿತ್ ಹೆಡ್ಲೈನ್ಸು ಇಷ್ಟನ್ನು ಕಾಪಿ ಮಾಡಿಕೊಂಡು ಈ ಒಂದು ಕಾಪಿ ಏನಿದೆಯಲ್ಲ, ಲಿಂಕು ಕಾಪಿ ಇದೆಯಲ್ಲ, ಇದನ್ನು ನಾನು ಟೆಲಿಗ್ರಾಮಿಗೆ ಬರ್ತೀನಿ. ನಿಮ್ಮದು ಟೆಲಿಗ್ರಾಮ್ ಚಾನಲ್ ಇದ್ದರೆ ಓಕೆನಾ, ಟೆಲಿಗ್ರಾಮ್ ಚಾನಲ್ಲು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಈ ಟೆಲಿಗ್ರಾಮ್ ಓಪನ್ ಮಾಡಿದಾಗ ನಿಮ್ಮ ಚಾನಲ್ ಇರುತ್ತಲ್ಲ ನೋಡಿ. ನಾನೀಗ ನನ್ನ ಚಾನಲ್ ಓಪನ್ ಮಾಡ್ತೀನಿ. ಯಾರ್ಯಾರು ಚಾನಲ್ ಬೇಕು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕಲ್ಲಿ ನೀವು ಓಪನ್ ಮಾಡಿ ಜಾಯಿನ್ ಹಾಕೋಬೋದು, ಫಾಲೋ ಮಾಡ್ಕೋಬೋದು. ಇವಾಗ ಆ ಲಿಂಕನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಈಗ ಪೇಸ್ಟ್ ಆಗಿದೆ. ಪೇಸ್ಟ್ ಆದಮೇಲೆ ಸೆಂಡ್ ಮಾಡಿದರೆ ಇವಾಗ ನಾನು ಮೇಲ್ಭಾಗದಲ್ಲಿ ಏನು ಕಾಣ್ತಿದ್ದೇನೆ ಬೇರೆ ಬೇರೆ ಲಿಂಕ್, ಅದೇ ರೀತಿ ಕೂಡ ಈ ಲಿಂಕು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೋ ಆಗುತ್ತೆ. ಯಾರ್ಯಾರು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದ್ದಾರೋ ಅವರೆಲ್ಲ ಇಲ್ಲಿಂದ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅವರು ಕೂಡ ಡೈರೆಕ್ಟ್ ಆಗ್ಬೋದು ಸ್ನೇಹಿತರೆ. ಓಕೆನಾ, ನೋಡಿ ಇಷ್ಟು. ಇವಾಗ ಈ ಒಂದು ವಿಡಿಯೋ ಡೈರೆಕ್ಟ್ ಆಗ್ಬೋದು ಸ್ನೇಹಿತರೆ. ಓಕೆನಾ, ನೋಡಿ ಇಷ್ಟು. ಇವಾಗ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಡ್ಯಾಶ್ ಬೋರ್ಡಿಂದ ನಾವು ಡೈರೆಕ್ಟ್ ಸಬ್ ಟೈಟಲ್ಗೆ ಬಂದಿವಿ. ಸಬ್ ಟೈಟಲ್ ಓಪನ್ ಮಾಡಿ ನೀವು ಈ ಒಂದು ಯಾವ ವಿಡಿಯೋ ಇದೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಸಬ್ ಟೈಟಲ್ ಬಂದಾಗ ವಿಡಿಯೋ ಜಸ್ಟ್ ಅಪ್ಲೋಡ್ ಅಂದರೆ ನಂದೀಗ ಅಪ್ಲೋಡ್ ಆಗಿದೆ, ಅದರ ನಾಳೆ ಶೆಡ್ಯೂಲ್ ಇದೆ. ಅದರದ್ದು ಸಬ್ ಟೈಟಲ್ಲು ಪ್ರೊಸೆಸಿಂಗಲ್ಲಿದೆ. ಪ್ರೊಸೆಸಿಂಗ್ ಆದ ನಂತರ ನಿಮಗೆ ಇದನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಜನರೇಟ್ ಮಾಡಕ್ಕೆ ಬರುತ್ತೆ. ಆಲ್ರೆಡಿ ಇಂಗ್ಲೀಷ್ ಇಂಡಿಯಾ ಇದೆ. ಇದು ಈಗ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬರೋಲ್ಲ ನೋಡಿ. ಇದನ್ನು ನಾವೀಗ ಟ್ರಾನ್ಸ್ಲೇಟ್ ಮಾಡಬೇಕು ಇಂಗ್ಲೀಷ್ಗೆ. ಮಾಡಬೇಕಂದ್ರೆ ಇದು ಪ್ರೊಸೆಸಿಂಗ್ ಮುಗಿದಿರಬೇಕು ಸ್ನೇಹಿತರೆ. ಜಸ್ಟ್ ವೇಟ್ ಮಾಡಿ, ಸ್ವಲ್ಪ ಟೈಮಲ್ಲೇ ಪ್ರೊಸೆಸಿಂಗ್ ಮುಗಿಯುತ್ತೆ. ಮುಗಿದ ನಂತರ ನೀವು ನಿಮಗೆ ಬೇಕಾದ ಲ್ಯಾಂಗ್ವೇಜ್ ಹಿಂದಿ, ತೆಲುಗು, ತಮಿಳು, ಕನ್ನಡ, ಯಾವುದೇ ಪ್ರಪಂಚದ ಯಾವ ಭಾಷೆಗೆ ಬೇಕಾದರೂ ನೀವು ಇಲ್ಲಿಂದ ನಿಮ್ಮ ಸಬ್ ಟೈಟಲ್ನ ನಿಮ್ಮ ವಿಡಿಯೋಕ್ಕೆ ಆ್ಯಡ್ ಮಾಡಬಹುದು. ಓಕೆನಾ, ಪ್ರೊಸೆಸಿಂಗ್ ನಡೀತಾ ಇದೆ, ಸ್ವಲ್ಪ ವೇಟ್ ಮಾಡಿ ನೋಡೋಣ. ಅಂದರೆ ಇಲ್ಲಿ ಸ್ವಲ್ಪ ಟೈಮ್ ಬೇಕು. ಯಾರೇ ನನ್ನ ಈ ಒಂದು ವಿಡಿಯೋ ನೋಡಿದರೆ ಅವರಿಗೆಲ್ಲ ಕರೆಕ್ಟ್ ಉಪಯೋಗ ಆಗಿದೆ, ಯೂಸ್ ಆಗಿದೆ ಅನ್ನೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇವಾಗ ನೋಡಿ ಮುಗ್ದಿದೆ, ಅಂದರೆ ಪ್ರೊಸೆಸಿಂಗ್ ಎಲ್ಲ ಮುಗಿದಿದೆ, ಪಬ್ಲಿಷ್ ಆಗಿದೆ. ಓಕೆನಾ, ಪಬ್ಲಿಷ್ ಆದಾಗ ನಿಮ್ಮದು ಮೇನ್ ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಾಡಿರ್ತೀರಲ್ಲ ಅದೇ ಲ್ಯಾಂಗ್ವೇಜಲ್ಲಿ ನಿಮ್ಮದು ಸಬ್ ಟೈಟಲ್ ಜನರೇಟ್ ಆಗಿರುತ್ತೆ ಆಲ್ರೆಡಿ ಫಸ್ಟ್. ಅಲ್ಲಿ ನೀವು ಈ ಎಡಿಟ್ ಸಿಂಬಲ್ ಮೇಲೆ ಒಂದು ಕ್ಲಿಕ್ ಮಾಡಿದಾಗ ನಿಮ್ಮ ಸಬ್ ಟೈಟಲ್ ಎಲ್ಲ ಓಪನ್ ಆಗುತ್ತೆ ನೋಡಿ. ಎಲ್ಲ ಸಬ್ ಟೈಟಲ್ ಓಪನ್ ಆಗಿದೆ. ಓಪನ್ ಆದ ಸಬ್ ಟೈಟಲ್ನ ಇನ್ನೊಂದು ಸುತ್ತು ಪಬ್ಲಿಷ್ ಮಾಡಿ, ಡೈರೆಕ್ಟ್ ಇನ್ನೊಂದು ಸುತ್ತು ಪಬ್ಲಿಷ್ ಮಾಡಿ. ಈಗ ನೋಡಿ ಮತ್ತೆ ಪಬ್ಲಿಷ್ ಆಗಿದೆ. ಓಕೆನಾ, ಇವಾಗ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಉದಾಹರಣೆಗೆ ನಂದು ಇಂಗ್ಲೀಷ್ ಇಂಡಿಯಾ ಇದೆ ಬೇಕು ನೋಡಿ. ಇವಾಗ ಟ್ರಾನ್ಸ್ಲೇಟ್ ಅಂತ ಬಂತು. ಓಕೆನಾ, ಇವಾಗ ಕನ್ನಡ ಇದ್ದದ್ದು ಇಂಗ್ಲೀಷ್ಗೂ ಟ್ರಾನ್ಸ್ಲೇಟ್ ಆಗಿ ಸಬ್ ಟೈಟಲ್ಲು ಜನರೇಟ್ ಆಗುತ್ತೆ. ಓಕೆನಾ, ನೋಡಿ ಈಗ ಇಂಗ್ಲೀಷ್ನಲ್ಲಿ ಮೇಲ್ಭಾಗದಲ್ಲಿ ಕನ್ನಡದಲ್ಲಿದೆ, ಅದನ್ನ ಪಬ್ಲಿಷ್ ಕೊಡಿ ನೋಡಿ. ಇವಾಗ ಇಂಗ್ಲೀಷಲ್ಲೂ ಸಬ್ ಟೈಟಲ್ ಆಗಿದೆ. ನೀವು ಯಾರೇ ವಿಡಿಯೋ ನೋಡೋರು ಸಬ್ ಟೈಟಲ್ ಬೇಕು ಅಂತ ಹೇಳಿದ್ರೆ ಈಗ ಚೂಸ್ ಮಾಡ್ಬೋದು. ಇನ್ನೂ ಬೇರೆ ಲ್ಯಾಂಗ್ವೇಜ್ ಬೇಕಂದ್ರೆ ಇಲ್ಲಿ ಆ್ಯಡ್ ಲ್ಯಾಂಗ್ವೇಜಿಗೆ ಹೋಗ್ಬೋದು. ನಾನೀಗ ಹಿಂದಿಗೆ ಹೋಗ್ತೀನಿ. ಕನ್ನಡದಲ್ಲಿ ಮಾತಾಡೋಂಥದ್ದು ಹಿಂದಿಯಲ್ಲೂ ಕೂಡ ಸಬ್ ಟೈಟಲ್ ಬರುತ್ತೆ. ನೋಡ್ತೀರಿ, ಮೂವಿಯಲ್ಲಿ ನೋಡ್ತೀರಿ, ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ತಿರಲ್ಲ. ಇವಾಗ ಇದು ಹಾಗೆ ಈ ಒಂದು ಹೈಪರ್ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಸಿಂಬಲ್ ಬರುತ್ತೆ. ಎಡಿಟ್ ಸಿಂಬಲ್ ಮೇಲೆ ಬಂದಾಗ ಈ ರೀತಿ ಆಟೋ ಟ್ರಾನ್ಸ್ಲೇಟ್ ಕೊಡಿ ನೋಡಿ. ಹಿಂದಿಯಲ್ಲೂ ಕೂಡ ಜನರೇಟ್ ಆಯಿತು. ಈಗ ಇದನ್ನು ಪಬ್ಲಿಷ್ ಮಾಡಿದರೆ ನಿಮ್ಮ ವಿಡಿಯೋ ಯಾರ್ಯಾರು ನೋಡ್ತಾರಲ್ಲ ಅವರೆಲ್ಲರಿಗೂ ಅವರವರ ಭಾಷೆಯಲ್ಲಿ ನಿಮ್ಮ ಲ್ಯಾಂಗ್ವೇಜು ಸಬ್ ಟೈಟಲ್ ಆಗಿ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ರೀತಿಯಾಗಿ ಬರುತ್ತೆ. ನಾನೇನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಓಕೆನಾ, ನೋಡಿ ಈ ರೀತಿಯಾಗಿ ನೀವು ಬೇರೆ ಬೇರೆ. ಈಗ ಮತ್ತೆ ನಿಮಗೆ ಏನು ಇಂಗ್ಲೀಷ್ ಸಬ್ ಟೈಟಲ್ ಇದೆಯಲ್ಲ, ನಾನೀಗ ಒಂದು ಸಬ್ ಟೈಟಲ್ ಮಾಡ್ತೀನಿ. ಆ ಸಬ್ .SR ಏನು ಬರುತ್ತಲ್ಲ, ಇದೇ ಇಲ್ಲೇ ನೋಡಿ SRT, ಈ ಒಂದು ಲ್ಯಾಂಗ್ವೇಜಲ್ಲಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದು ನೋಡಿ, ನಾನು ಇಲ್ಲಿ ತೋರಿಸ್ತೀನಿ. ಯಾಕೆ ಗೊತ್ತಾ, ಇದು ಫೇಸ್ಬುಕ್ಗೆಲ್ಲ ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡಬೇಕು ಅಂದರೆ ಅಲ್ಲಿ ಕೂಡ ನಿಮ್ಮ
ಒಂದು ಸಬ್ ಟೈಟಲ್ನ ಕನ್ನಡ ಇಂಗ್ಲೀಷ್ನಲ್ಲಿ ನೀವು ಸಬ್ ಟೈಟಲ್ನ ಆ್ಯಡ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ. ಆ ಒಂದು ಫೇಸ್ಬುಕ್ ಅಪ್ಲೋಡ್ ಮಾಡೋ ವಿಡಿಯೋವನ್ನು ನಾನು ನಿಮಗೆ ಒಂದಷ್ಟು ತೋರಿಸ್ಕೊಡ್ತೀನಿ. ನಿಮ್ಮ ಒಂದು ಚಾನಲ್ಗೆ ಸ್ನೇಹಿತರೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಆಮೇಲೆ ಹೆಡ್ಲೈನ್ಸು, ಡಿಸ್ಕ್ರಿಪ್ಷನ್ನು, ಕ್ಯಾಪ್ಷನ್ನು, ಆಮೇಲೆ ತಮ್ಮನಲ್ಲಿ ಹಾಕೋದು ಹೇಗೆ, ವಿಡಿಯೋವನ್ನು ಕಾರ್ಡ್ಸ್ ಹಾಕೋದು ಹೆಂಗೆ, ಆಮೇಲೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ, ಕ್ಯಾಪ್ಷನ್ ಸಬ್ ಟೈಟಲ್ ಆ್ಯಡ್ ಮಾಡೋದು ಹೇಗೆ, ಪೂರ್ಣವನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋವನ್ನು ನೀವೆಲ್ಲ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.